ಸಭಾಪತಿಗಳೇ, ಇಲ್ಲಿರ್ಲಿ, ನೀವು ನೋಡಿ ಸರ್ಕಾರ ಯಾವ್ದಾದ್ರು ಉತ್ತರ ಕೊಡಿ. ಕೊನೆಗೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಇವತ್ತು ಆಸಿಡ್ ದಾಳಿಗಳ ಸಂತ್ರಸ್ತೆಯರ ಬಗ್ಗೆ ವೈದ್ಯಕೀಯ ಚಿಕಿತ್ಸೆ ಮಾಸಿಕ ಪರಿಹಾರ ಅಂತ ಬಹಳಷ್ಟು ಎಲ್ಲ ಹಾಕಿಕೊಟ್ಟಿದ್ದೆ. ಅದರಲ್ಲಿ ಪೊಲೀಸ್ ಕೇಸು ಇತ್ತು. ಅವರು ಟೈಪ್ ಮಾಡೋರು ಕಡಿಮೆ ಲೈನ್ಸ್ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ತೆಗೆದಿದ್ದಾರೆ ಅಂತ ಭಾವಿಸ್ತೇನೆ. ಇದನ್ನ ಹೋಮ್ ಮಿನಿಸ್ಟ್ರು, ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇರ್ಬೋದು, ಇಲ್ಲ ಹೌಸಿಂಗ್ ಮಿನಿಸ್ಟ್ರಿ ಇರ್ಬೋದು. ಈಗ ವಿಷಯಕ್ಕೆ ಬಂದ್ಬಿಟ್ಟು ನೀನು ಮಾತಾಡಿ, ನೀನು ಯಾರಿಗಾರು ಮಾಡಲಿ, ಸರ್ಕಾರ ಹೇಳ್ತೈತಿ. ಹೌಸಿಂಗ್ ಮಿನಿಸ್ಟ್ರಿ ಇರ್ಬೋದು. ಹಂಗಾಗಿ ಇಡೀ ಸರ್ಕಾರದ ಜವಾಬ್ದಾರಿ ಇದೆ ಇಲ್ಲಿ. ಒಬ್ಬ ಮಿನಿಸ್ಟ್ರು ಅಂತ ಹೇಳೋದಕ್ಕಿನ್ನು ಇಡೀ ಸರ್ಕಾರದ ಜವಾಬ್ದಾರಿ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಭಾಪತಿಗಳೇ, ಇವತ್ತು ತಾವು ಮಾಡದೇ ಇರೋ ತಪ್ಪಿಗೆ, ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮಾಡದೇ ಇರೋ ತಪ್ಪಿಗೆ ಬೇರೆ ಬೇರೆ ಕಾರಣಕ್ಕೆ, ಇಲ್ಲಾಂದ್ರೆ ಪ್ರೀತಿಯಿಂದಾನೋ ಇಲ್ಲ ದ್ವೇಷದಿಂದಾನೋ ಇಲ್ಲ ಪ್ರೇಮ ಪ್ರಕರಣಗಳಿಂದ ಇರ್ಬೋದು, ಇವತ್ತು ಈಸಿಯಾಗಿ ದಾಳಿ ಆಗ್ತಾ ಇರೋದು ಇವತ್ತು ಹೆಣ್ಮಕ್ಳು. ಕರ್ನಾಟಕದಲ್ಲಿ ಆಸಿಡ್ ದಾಳಿ ಅಂತ ಹೇಳಿ ಮೊದಲು ನೀವು ಕರ್ನಾಟಕದಲ್ಲಿ 160 ಪ್ರಕರಣಗಳು ಆಸಿಡ್ ದಾಳಿ ಪ್ರಕರಣಗಳು ವರದಿಯಾಗಿದ್ದಾವೆ. ಅದರಲ್ಲಿ 165 ಪ್ರಕರಣಗಳಲ್ಲಿ ಅವ್ರನ್ನ ಬಹಳಷ್ಟು ಜನ ವೈದ್ಯರು ಅವತ್ತು ಮೆಡಿಕಲ್ ಎಮರ್ಜೆನ್ಸಿಗೆ ಹೋಗಿ ಅವರು ವಾಸಿಯಾಗಿ ಬದುಕುವಂಥ ಒಂದು ಪ್ರಾಣ ಅಂತೂ ಕೊಟ್ಟಿದ್ದಾರೆ. ಇವತ್ತು ಮೆಡಿಕಲ್ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ಗಳು ಶ್ರಮಪಟ್ಟು ಅವ್ರನ್ನ ಉಳಿಸಿದ್ದಾರೆ. ಆದರೆ ಇವತ್ತು ಅವ್ರ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ಯಾಕೆ ನಮಗೆ ಡಾಕ್ಟರ್ಗಳು ಉಳಿಸಿದ್ರು, ಈಗ ಮುಂದಕ್ಕೆ ನಾವು ಬದುಕಕ್ಕಾಗ್ತಾ ಇಲ್ಲವಲ್ಲ, ಸಾವು ಬಂದಿದ್ರೆ ಸಾಕಾಗ್ತಾ ಇತ್ತು ಅನ್ನೋ ಒಂದು ಪರಿಸ್ಥಿತಿಗೆ ಅವ್ರು ಬಂದು ತಲುಪಿದ್ದಾರೆ. ಇವತ್ತು ಅವ್ರಿಗೆ ಚಿಕಿತ್ಸೆ, ಉಮಾಶ್ರೀ ಮೇಡಮ್ ಅವರು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ ಆಗಿರುವಾಗ ಅವರು ಕೆಲವರಿಗೆ ಪರಿಹಾರ ಕೊಡಬೇಕು ಮತ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮನ ತೊಗೊಂಬಂದು ಒಂದಷ್ಟು ಜನಕ್ಕೆ ಮಾಡಿಸಿದ್ರು. ಆದರೆ ಏನಾಗಿದೆ, ಸುಪ್ರೀಂ ಕೋರ್ಟ್ ರೂಲಿಂಗು 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತಿದ್ರೇನು ಸರ್ಕಾರ 165 ಪ್ರಕರಣಗಳಲ್ಲಿ ಬರೀ 40ರಿಂದ 45 ಜನಕ್ಕೆ ಮಾತ್ರ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ. ಅದೇ ಥರ ಅದು 3,000 ರೂಪಾಯಿ ಇತ್ತು. ಹಿಂದಿನ ಸರ್ಕಾರದ ಮೇಲೆ ಒತ್ತಡಗಳು ತಂದಿದ್ದಕ್ಕೆ 10,000 ರೂಪಾಯಿ ಮಾಡಿ ಪರಿಹಾರನ ಈಗ 10,000 ರೂಪಾಯಿ ಒಂದು 30ರಿಂದ 35 ಜನ ಸಂತ್ರಸ್ತರಿಗೆ ಸಿಗ್ತಾ ಇದೆ. ಆದರೆ 165 ಪ್ರಕರಣಗಳಲ್ಲಿ 30-35 ಜನಕ್ಕೆ ಮಾತ್ರ ಸಿಗ್ತಾ ಇದೆ. ಇನ್ನೊಂದು, ಆ ಪ್ರಕರಣನ ನಾವೇನಾದರೂ ಕ್ಲೈಮ್ ಮಾಡಕ್ಕೆ ಹೋದರೆ ನಿಮ್ಮ ಹತ್ರ UDID ಕಾರ್ಡ್ ಇದೆಯಾ, FIR ಆಗಿದ್ದು ರೆಕಾರ್ಡ್ ತೊಗೊಂಬನ್ನಿ, ಬೇರೆ ಬೇರೆ ರೆಕಾರ್ಡ್ಸ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ಸಭಾಪತಿಗಳೇ, ಆಸಿಡ್ ದಾಳಿಯಾಗಿ ಅವಳು ಸಾಯಬೇಕಾದ್ರೆ ಅವಳು ಬದುಕೋದೇ ದೊಡ್ಡ ಕಷ್ಟ. ಕಣ್ಣು ಕಾಣಿಸೋದಿಲ್ಲ, ಎಲ್ಲ ಚರ್ಮ ಎಲ್ಲ ಸುಟ್ಟೋಗಿರುತ್ತೆ. ಪಾಪ ಅವಳು ಹೋಗಿ ಹಾಸ್ಪಿಟಲ್ ಸೇರ್ಕೊಂಡು ತಿಂಗಳಾನ್ಗಟ್ಟಲೆ ಅಲ್ಲಿದ್ದು ಅವಳು ವಾಸಿ ಆಗೋದೇ ಕಷ್ಟ. ಅದರಲ್ಲಿ UDI ಕಾರ್ಡ್ ತೊಗೊಂಬನ್ನಿ, FIR ತೊಗೊಂಬನ್ನಿ, ನೀವು ರೆಕಾರ್ಡ್ಸ್ ಎಲ್ಲ ತೊಗೊಂಬಂದು ನಿಮ್ಮ ರಿಪೋರ್ಟ್ಸ್ ಎಲ್ಲ ತೊಗೊಂಬನ್ನಿ ಅಂತಂದರೆ ಅವ್ರು ಎಲ್ಲಿಂದ ತೊಗೊಂಬಂದು ಕೊಡ್ತಾರೆ? ಈ ಥರ ರೆಕಾರ್ಡ್ಸ್ ಇಲ್ಲದೆ ಇರೋದ್ರಿಂದ, ಈ ಥರದ ಒಂದು ಕಂಡೀಷನ್ಸ್ ಹಾಕಿರೋದ್ರಿಂದ ಸುಮಾರು 100 ಜನಕ್ಕೆ ಮೇಲೆ ಈ ಪರಿಹಾರಗಳು ಸಿಕ್ಕಿಲ್ಲ. ಹಂಗಾಗಿ ಇವತ್ತು ಹೋಮ್ ಮಿನಿಸ್ಟ್ರಿಲಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ಈ ಪ್ರಕರಣಗಳಲ್ಲಿ ಕನ್ವಿಕ್ಷನ್ ರೇಟ್ ಈಸ್ ಲೆಸ್ ದೆನ್ 20-25%. ಭಾಳಷ್ಟು ಇಲ್ಲಿ ಬಂದಿದ್ದಾರೆ ಸಂತ್ರಸ್ತರು, ಹೊರಗಡೆನೇ ಇದ್ದಾರೆ. ಹಾಕಿ 10 ವರ್ಷ ಆಗಿದೆ. ಅವರು ಸರ್ಜರಿ ಮಾಡ್ಕೊಂಡು ಎಲ್ಲ ಥರ ಆದ್ರೂ ಅವ್ರಿಗೆ ಪನಿಷ್ಮೆಂಟ್ಸ್ ಆಗಿಲ್ಲ. ಯಾರು ಹಾಕಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ಸ್ ಆಗಿಲ್ಲ. ಆಮೇಲೆ ಯಾವ ಥರ ನಾವು ಮಾನಿಟ್ರ್ ಮಾಡಬೇಕಾಗಿತ್ತು, ಆ್ಯಸಿಡ್ ಅವೈಲಬಿಲಿಟಿನ ಯಾವ ಥರ ನಾವು ಮಾನಿಟ್ರ್ ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ನಾವು ಸೀರಿಯಸ್ ಆದಂಥ ಕ್ರಮನ ಇದುವರೆಗೂ ತಗೊಂಡಿಲ್ಲ ನಾವು. ಹಂಗಾಗಿ ಇವತ್ತು ಆ್ಯಸಿಡ್ ಅವೈಲಬಿಲಿಟಿ ಭಾಳ ಈಸಿಯಾಗಿ ಸಿಗ್ತಾ ಇದೆ. ಈ ಥರದ ಪ್ರಕರಣಗಳು ಆಗ್ತಾ ಇದ್ದಾವೆ. ಇದನ್ನು ತಪ್ಪಿಸುವಂಥ ಕೆಲಸ ಇಲಾಖೆ ಮಾಡಬೇಕು ಅನ್ನೋದು ನನ್ನ ನಿವೇದನೆ. ಇನ್ನೊಂದು ಸಭಾಪತಿಗಳೇ, ಅವರು ಹೌಸಿಂಗ್ ಫೆಸಿಲಿಟಿ ಕೇಳಿದ್ದಾರೆ. ಇಲ್ಲಿ ಹೌಸಿಂಗ್ ಫೆಸಿಲಿಟಿಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು 2010ರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿದ್ದಾರೆ. ಮಾಡಿ ಇವ್ರಿಗೆ ಆಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ವಸತಿ ಸೌಲಭ್ಯ ಒದಗಿಸಬೇಕು. ಮುಖ್ಯಮಂತ್ರಿಗಳು ಅವತ್ತು ಸಭೆ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತಿದ್ದಾರೆ. ಸಭಾಪತಿಗಳೇ, ಈ ಸದನಕ್ಕೆ ಗಮನ ತರಕ್ಕೆ ಇಚ್ಛೆ ಪಡ್ತೇನೆ.
2015ರಲ್ಲಿ ಮತ್ತೆ ಇವ್ರು ಬಂದಿದ್ದಾರೆ, ನಮಗೆ ಹೌಸಿಂಗ್ ಫೆಸಿಲಿಟಿ ಕೊಡಿ ಅಂತ. 15ರಲ್ಲಿ ಇದೇ ಆರ್ಡರ್ ಮಾಡಿಕೊಟ್ಟಿದ್ದಾರೆ. ಅದೇ ಥರ 2022ರಲ್ಲಿ ಬಂದಿದ್ದಾರೆ. 2022ರಲ್ಲೂ ಡೇಟ್ ಚೇಂಜ್ ಮಾಡಿಕೊಟ್ಟು ಇದೇ ಆರ್ಡರ್ ಕೊಟ್ಟಿದ್ದಾರೆ. ಇವತ್ತು ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ನನಗೊಂದು ಆರ್ಡ್ರು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ, ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಇವತ್ತು ಡೇಟ್ ಚೇಂಜ್ ಆಗಿಬಿಟ್ಟು ಅದೇನೇ ಕೊಟ್ಟಿದ್ದಾರೆ. ನಾನು ಇದನ್ನು ಓದು ಸದನದಲ್ಲಿ ನಾವು ಕೇಳಿದಾಗ 15 ದಿನ ಟೈಮ್ ತೊಗೊಂಡಿದ್ರು. 15 ದಿನ ಟೈಮ್ ತೊಗೊಂಡು ಏನು ಮಾಡಿದ್ದಾರೆ ಅಂದರೆ ಫೆಬ್ರವರಿ 28, 2026 ಈ ಡೇಟ್ಗೆ ಒಂದು ಆದೇಶನ ಕಳಿಸಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಸಾವಿರಾರು ಮನೆಗಳು ಸ್ಲಮ್ ಬೋರ್ಡಿಂದ ಕಟ್ತಾ ಇದ್ದಾರೆ, ಬಡವರಿಗೆ ಅಂಬೇಡ್ಕರ್ ಆವಾಸಲ್ಲಿ ಕೊಡ್ತಾ ಇದ್ದಾರೆ, ಬಸವ ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ. ಇವ್ರಿಗೆ ಯಾಕೆ ಇದುವರೆಗೂ ಮನೆ ಕೊಡೋಕ್ಕಾಗಿಲ್ಲ ಅಂತ ಒಂದು. ಆಮೇಲೆ ಭಾಳಷ್ಟು ಕಡೆ ಬಾಡಿಗೆ ಮನೆಗಳು ಇವ್ರಿಗೆ ಸಿಗೋದಿಲ್ಲ. ಬಾಡಿಗೆ ಮನೆಗಳು ಸಿಗದೇ ಇದ್ರೆ ಇವರು ವಾಸ ಮಾಡೋದು ಹೆಂಗೆ? ಇವತ್ತು ಭಾಳ ಪ್ರಕರಣಗಳಿದಾವೆ. ಒಬ್ರು ಅಕ್ಕಾಯಮ್ಮ ಅಂತ ಅಂದ್ಬಿಟ್ಟು ಆನೆಕಲ್ಲು ಹೆಣ್ಮಗು ಫೋನ್ ಮಾಡಿದ್ಲು, ಅವ್ರಿಗೆ ಹೇಳ್ತಾ ಇದ್ದಾರೆ ಮನೆ ಖಾಲಿ ಮಾಡಿಬಿಡ್ತಾ ಇದ್ವಿ, ನಮ್ಗೆ ಅಡ್ವಾನ್ಸ್ ಕೊಡ್ತಾ ಇಲ್ಲ ಅಂತ. ಇನ್ನೊಬ್ರು ಫೋನ್ ಮಾಡ್ತಾರೆ, ಮಂಜುಳಾ ಅಂತ, ನಮಗೆ ಮನೆಯೇ ಸಿಗ್ತಾ ಇಲ್ಲ ಸರ್, ಮನೆ ಖಾಲಿ ಮಾಡಿಸ್ತಾ ಇದ್ದಾರೆ ಅಂತ. ಸಭಾಪತಿಗಳೇ, ಏನಾಗಿದೆ ಅಂತಂದರೆ ನಾವೇನಾದರೂ ಒಂದು ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಪ್ಯಾಚ್ ಏನಾದರೂ ಬಂದರೆ ಇಮಿಡಿಯೇಟಾಗಿ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ, ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ನಾವು ಇದೇನು ಕಪ್ಪಾಗ್ತಾ ಇದೆ ನೋಡಿ, ಸ್ವಲ್ಪ ಮುಖನ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವೆಲ್ಲ ಮಾಡ್ಕೊಳ್ತೀವಿ. ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಮೂಗಿಲ್ಲಿದೆ, ಕಣ್ಣಿಲ್ಲೆಲ್ಗೋ ಬಂದಿದೆ, ಅವ್ರನ್ನ ಕೂದಲಿಲ್ಲ ಅವ್ರ ತಲೆಯಲ್ಲಿ, ಕಣ್ಣು ಎಲ್ಲರಿಗೂ ಸಮಸ್ಯೆ ಇದೆ. ದಿನ ಡ್ರಾಪ್ಸ್ ಹಾಕ್ಕೊಬೇಕು, ದಿನ ತಿಂಗಳು ಒಂದ್ಸರಿ ಆಪ್ಟಮಾಲಜಿಸ್ಟ್ ಹತ್ರ ಹೋಗ್ಬೇಕು. ಹಿಂಗೆಲ್ಲ ಆದ್ರೂ ಅವ್ರಿಗೆ ಅಂಗನವಾಡಿಗೆ ಹೋದರೆ ನಿಮ್ಮ ಮುಖ ನೋಡ್ಬಿಟ್ಟು ಎದುರುಕಂಡು ಮಕ್ಕಳು ಬರಲ್ಲ ಅಂತಾರೆ. ಬ್ಯಾಕ್ ಎಂಡಲ್ಲಿ ಕೆಲಸ ಕೊಡಿ ಅಂತಂದರೆ ಬ್ಯಾಕ್ ಎಂಡಲ್ಲಿ ಕೆಲಸ ಕೊಡ್ತಾ ಇಲ್ಲ. ಇವತ್ತು ಮನೆ ಕೊಡದೇ ಇದ್ದರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಅಂತ ನಾನು ಹೇಳೋದು. ಇವತ್ತು ಸರ್ಕಾರಕ್ಕೆ ದಯಮಾಡಿ ಇನ್ನೊಂದು ಆರ್ಡ್ರನ್ನ ನೀವು ಇಶ್ಯೂ ಮಾಡೋಕ್ಕೆ ಹೋಗಬೇಡಿ. ಆರ್ಡ್ರ್ ಇಶ್ಯೂ ಮಾಡಿದ್ರೆ ಅವ್ರಿಗೆ ಅಲಾಟ್ಮೆಂಟ್ ಲೆಟ್ರ್ ಕೊಡ್ಬೇಕು. ನೀವು ಅಲಾಟ್ಮೆಂಟ್ ಲೆಟ್ರ್ ಕೊಟ್ಟು ನೀವು ಎಲ್ಲಿ ಕೊಡ್ತಿರೋ, ಸ್ಲಮ್ ಬೋರ್ಡಲ್ಲಿ ಅಪಾರ್ಟ್ಮೆಂಟಲ್ಲಿ ಕೊಡ್ತಿರೋ, ಇಲ್ಲ ಇಂಡಿಪೆಂಡೆಂಟ್ ಹೌಸಸ್ ಕೊಡ್ತಿರೋ, ಎಲ್ಲಿ ಕೊಡ್ತಿರೋ ಗೊತ್ತಿಲ್ಲ, ದಯಮಾಡಿ ಅವ್ರಿಗೆ ಕೊಡಬೇಕು. ಆಮೇಲೆ ಒಂದು ಕಾರ್ಯಕ್ರಮ ತೊಗೊಂಬಂದಿದ್ದಾರೆ ಸಭಾಪತಿಗಳೇ, 5 ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಕೊಟ್ಟು ಅವ್ರಿಗೆ ಆಂಟ್ರಪ್ರಿನರ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. 5 ಲಕ್ಷದವರೆಗೂ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿರೋದು ಬರೀ 4 ಜನಕ್ಕೆ. ಈಗ ಇವತ್ತು ಸೇರಿದ್ರೆ 9 ಜನಕ್ಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು 165 ಜನ ಇದ್ದಾರೆ ಇವರು.